ಗೆಹ್ಲೋಟ್ ಅಂಗೀಕರಿಸಲಿದ್ದಾರೆ. ಖಾಸಗಿ ಕಾರ್ನಲ್ಲಿ ಹೊರಟರು ಕಾವೇರಿ ನಿವಾಸದಿಂದ ಮತ್ತು ಭೈರತಿ ಸುರೇಶ್ ಅವರು ಡ್ರೈವ್ ಮಾಡ್ತಾ ಇದ್ರು. ಸ್ವತಃ ಭೈರತಿ ಸುರೇಶ್ ಡ್ರೈವ್ ಮಾಡ್ತಾ ಇದ್ರು. ಮುಖ್ಯಮಂತ್ರಿಗಳನ್ನ ಲೋಕಭವನಕ್ಕೆ ಕರ್ಕೊಂಡು ಹೋದ್ರು. ಭೈರತಿ ಸುರೇಶ್ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರ ಬಹಳ ಅತ್ಯಾಪ್ತ ವರ್ಗದಲ್ಲಿ ಗುರುತಿಸಿಕೊಂಡಿರೋರು. ಲೋಕಭವನದ ಹತ್ರ ಕೂಡ ಹೈಡ್ರಾಮಾ ನಡೆದಿದೆ. ಮುಖ್ಯಮಂತ್ರಿಗಳ ಅಭಿಮಾನಿಗಳು ಏನಿದ್ರು, ಸಿದ್ದರಾಮಯ್ಯನವರ ಅಭಿಮಾನಿಗಳು ಏನಿದ್ರು, ರಸ್ತೆಗೆ ಅಡ್ಡಲಾಗಿ ಮಲಗಿ, ಕಾರ್ಗೆ ಅಡ್ಡಲಾಗಿ ಮಲಗಿ ತಮ್ಮ ನೋವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನ ಕೊಡಬಾರದು ಅಂತ ಹೇಳಿ. ಇನ್ನು ಸಿದ್ದರಾಮಯ್ಯ ಅವರ ಜೊತೆಗೆ ಮುಂದಿನ ಸಿಎಂ ಡಿಕೆ ಶಿವಕುಮಾರ್ ಕೂಡ ಜೊತೆಯಲ್ಲೇ ಒಂದು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದೇ ರೇಂಜ್ ರೋವರ್ ಕಾರ್ನಲ್ಲಿ ಭೈರತಿ ಸುರೇಶ್ ಡ್ರೈವ್ ಮಾಡ್ತಾ ಇದ್ರು. ಪಕ್ಕದಲ್ಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಕುತ್ಕೊಂಡಿದ್ದಾರೆ. ಜೊತೆಗೆ ಮಹದೇವಪ್ಪ ಅವರು ಕೂಡ ಅದರಲ್ಲೇ ಇರೋ ತರ ಕಾಣಿಸ್ತಾ ಇದೆ. ಎಲ್ಲರೂ ಕೂಡ ಒಂದೇ ಗಾಡಿಯಲ್ಲಿ ಬಂದಿರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಸರ್ಕಾರಿ ವಾಹನವನ್ನ ಬಿಟ್ಟು ಖಾಸಗಿ ವಾಹನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಯನ್ನ ನೀಡೋದಕ್ಕೆ ಲೋಕಭವನಕ್ಕೆ ಆಗಮಿಸಿದಂತಹ ದೃಶ್ಯಗಳನ್ನ ನೀವು ಗಮನಿಸ್ತಾ ಇದ್ದೀರಿ. ಅವ್ರು ಬರುವಂತಹ ದಾರಿಯಲ್ಲಿ ಅವರ ಅಭಿಮಾನಿಗಳು ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆಯನ್ನ ಕೊಡಬಾರದು ಅಂತ ಹೇಳಿ. ಭೈರತಿ ಸುರೇಶ್ ಅವರ ರೇಂಜ್ ರೋವರ್ ಕಾರ್ನಲ್ಲೇ ಸಿಎಂ ಕೂಡ ಹೊರಟರು. ಖುದ್ದು ವಾಹನವನ್ನ ಭೈರತಿ ಸುರೇಶ್ ಡ್ರೈವ್ ಮಾಡ್ತಾ ಇದ್ರು. ಲೋಕಭವನದ ಹತ್ರ ಮುಖ್ಯಮಂತ್ರಿಗಳು ಬರ್ತಿದ್ದಂಗೆನೆ ಅವರ ಅಭಿಮಾನಿಗಳ ನೋವು ಮತ್ತು ಆಕ್ರೋಶದ ನುಡಿಗಳು ಇನ್ನೂ ಹೆಚ್ಚಾಗಿದ್ವು. ಈಗ ಆಲ್ರೆಡಿ ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿಗೆ ರಾಜೀನಾಮೆಯನ್ನ ಸಲ್ಲಿಸಲಿದ್ದಾರೆ ಸಿದ್ದರಾಮಯ್ಯ. ಸಂಜೆ 5:30ಕ್ಕೆ ಬೆಂಗಳೂರಿಗೆ ಗೆಹ್ಲೋಟ್ ಅವರು ಬಂದ ನಂತರ ರಾಜೀನಾಮೆ ಪತ್ರವನ್ನ ಅಂಗೀಕರಿಸಲಿದ್ದಾರೆ. ಎಷ್ಟೇ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಬಂದೋಬಸ್ತನ್ನ ಮಾಡಿದ್ರು ಸಹ ಅಭಿಮಾನಿಗಳನ್ನ ತಡಿಬೇಕು ಅಂತಂದ್ರೆ ಪೊಲೀಸರು ಕೂಡ ಹರಸಾಹಸ ಪಡಬೇಕಾಯ್ತು. ರಾಜೀನಾಮೆ ನೀಡಿದ ನಂತರ ದೆಹಲಿಗೆ ಹೊರಡ್ತಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಸಿಎಂ ಜೊತೆ ಡಿಸಿಎಂ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸ್ತಾರೆ ಅಂತ ಹೇಳಲಾಗ್ತಾ ಇದೆ. ಮೊನ್ನೆ ಮಂಗಳವಾರ ಅಷ್ಟೇ ದೆಹಲಿಯಲ್ಲಿ ಮ್ಯಾರಥಾನ್ ಮೀಟಿಂಗ್ ಆಗಿತ್ತು. ಹೆಚ್ಚಿನ ಸಮಯವನ್ನ ತೆಗೆದುಕೊಳ್ಳದೆ, ಯಾವುದೇ ಹಮ್ಮು ಬಿಮ್ಮು ಕಿರಿಕು ಯಾವುದೂ ಇಲ್ಲದೆ ಬಹಳ ಸರಾಗವಾಗಿ ಸಿದ್ದರಾಮಯ್ಯ ಈ ಅಧಿಕಾರ ಹಸ್ತಾಂತರ ಪ್ರಕ್ರಿಯೆಯನ್ನ ಮುಗಿಸಿಕೊಟ್ಟಿದ್ದಾರೆ. ಬಹಳ ದೊಡ್ಡ ಡಿಸಿಷನ್ ಅನ್ನ ಕಾಂಗ್ರೆಸ್ ಪಕ್ಷ ಕೂಡ ತೆಗೆದುಕೊಳ್ತು. ಪಕ್ಷಕ್ಕೆ ಯಾವುದೇ ರೀತಿಯಲ್ಲೂ ಡ್ಯಾಮೇಜ್ ಆಗದ ರೀತಿಯಲ್ಲಿ, ಯಾರ ಭಾವನೆಗಳಿಗೂ ಧಕ್ಕೆ ಆಗದಂತ ರೀತಿಯಲ್ಲಿ ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಬಹಳ ಮೆಚೂರ್ಡ್ ಆಗಿ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರ ಅಭಿಮಾನಿಗಳು, ಅವರ ಬೆಂಬಲಿಗರು ಜಯಘೋಷಗಳನ್ನ ಕೂಗ್ತಾ ಇದ್ದಾರೆ. ಅಟ್ ದ ಸೇಮ್ ಟೈಮ್ ರಾಜೀನಾಮೆ ಕೊಡಬಾರ್ದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅನ್ನರಾಮಯ್ಯ, ಭಾಗ್ಯರಾಮಯ್ಯ, ಈ ರೀತಿ ಹಲವು ಭಾಗ್ಯಗಳ ದಾತ ಅಂತ ಹೆಸರು ತಗೊಂಡಂತ ಸಿದ್ದರಾಮಯ್ಯನವರ ರಾಜ್ಯಭಾರ ಇಂದಿಗೆ ಅಂತ್ಯ ಆಗಿದೆ. ಇಟ್ ಇಸ್ ಎಂಡ್ ಆಫ್ ಅನ್ ಎರಾ ಅಂತ ಹೇಳ್ಬೋದು. ಒಂದು ಯುಗದ ಅಂತ್ಯ ಅಂತಾನೆ ಹೇಳ್ಬೋದು.
ಸಮಾಜವಾದಿತನ ಮತ್ತು ಈ ಬಡವರ ಬಗೆಗಿನ ಅಷ್ಟೊಂದು ಕಾಳಜಿ ಇಟ್ಕೊಂಡಿದ್ದಂತಹ ಮನಸ್ಥಿತಿಯ ನಾಯಕ ಸಿಗೋದು ಬಹಳಷ್ಟು ಕಷ್ಟ ಇನ್ನು ರಾಜ್ಯದಲ್ಲಿ. ಸಿದ್ದರಾಮಯ್ಯನವರಂಥ ಒಂದು ಗಟ್ಟಿತನದ ನಾಯಕ ಸಿಗೋದಿದೆಯಲ್ಲ, ಬಹಳ ಕಷ್ಟ. ಇನ್ನೆಂದೂ ಕರ್ನಾಟಕ ಬಹುಶಃ ಈ ರೀತಿ ವ್ಯಕ್ತಿತ್ವದ ನಾಯಕನನ್ನ ನೋಡ್ಲಿಕ್ಕೆ ಬಹಳ ಕಷ್ಟ ಇದೆ.